ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. OPS ಮರಳಿ ಜಾರಿ ಮಾಡಿ ಚಿರಂಜೀವಿ ಸಿಂಗ್. ಯಾಕೆ ಈ ಒಂದು ಹೆಡ್ಡಿಂಗನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಯಾಕೆ ಈ ಒಂದು ಮಹತ್ವದ ಮಾಹಿತಿ ಏನಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಎಳೆಯಾಗಿ ಬಿಚ್ಚಿಡ್ತೀನಿ. ರಾಜ್ಯದಲ್ಲಿ 18 ತಿಂಗಳ ತುಟ್ಟಿ ಭತ್ಯೆ ಆಗಿರ್ಬೋದು, ಜನವರಿಯಿಂದ ಕೊಡಬೇಕಾಗಿರುವಂಥ ಒಂದು DA ಆಗಿರ್ಬೋದು, ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಇಲ್ಲಿ ಆರೋಗ್ಯ ಸಂಜೀವನಿ ಯೋಜನೆ ಆಗಿರ್ಬೋದು, ಜೊತೆಗೆ ಕೇಂದ್ರ ಮಾದರಿ 7ನೇ ವೇತನ ಆಗಿರ್ಬೋದು, ಈ ಎಲ್ಲ ಒಂದು ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಉಪಸ್ಥಿತಿದ್ದಾರೆ, ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರದಲ್ಲಿ. ಜೊತೆಗೆ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಎಲ್ ಭೈರಪ್ಪನವರು ಸಹ ಇಲ್ಲಿ ಈ ಒಂದು ಸಾಂದರ್ಭಿಕ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬ್ಯಾಕ್ ಸೈಡು ಒಂದು ಪೋಸ್ಟರ್ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಅಂತ ಬರೆದಿದ್ದಾರೆ. ಏನಿದೆ, ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಹಾಗೂ ಹಿರಿಯ ನಾಗರಿಕ ಸಮಸ್ಯೆಗಳು ಕುರಿತು ಇಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಬೆಂಗಳೂರಿನ ಕಬ್ಬನ್ ಉದ್ಯಾನವನದ ಹತ್ತಿರವಿರುವಂತಹ ಅವರ ಇಲ್ಲಿ ಕಚೇರಿಯಲ್ಲಿ. ಆ ಕಚೇರಿಯಲ್ಲಿ ನೀವು ನೋಡಬಹುದು, ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಅಭಿನಂದನೆ ಮತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಲಾಗಿದೆ. ಇಲ್ಲಿ ನೀವು ಮಹತ್ವದಂಥ ಸಾಂದರ್ಭಿಕ ಚಿತ್ರದಲ್ಲಿ ಕಾಣಬಹುದು. ಇಲ್ಲಿ ಪ್ರಮುಖವಾದಂಥ ಬೇಡಿಕೆಗಳು ಏನಿದ್ದಾವೆ ಈ ಒಂದು ನಿವೃತ್ತ ಸರ್ಕಾರಿ ನೌಕರರದು ಅಂದರೆ, ರಾಜ್ಯದಲ್ಲಿ ಇನ್ನು ಮುಂದೆ ಯಾರೆಲ್ಲ ನಿವೃತ್ತರಾಗ್ತಾರೆ ಅವರಿಗೆ ಹಳೆಯ ಪಿಂಚಣಿ ನೀಡಬೇಕು ರಾಜ್ಯ ಸರ್ಕಾರ. ಯಾಕಂದರೆ ಮುಂಚೆ ಹಳೆ ಪಿಂಚಣಿ ಇತ್ತು, ಆ ಒಂದು ಹಳೆ ಪಿಂಚಣಿ ಕ್ಯಾನ್ಸಲ್ ಮಾಡಿ ಹೊಸ ಪಿಂಚಣಿ ಅಂದರೆ NPS ಅನ್ನು ಜಾರಿಗೊಳಿಸಿದ್ದಾರೆ. ಆ NPS ಅನ್ನೋ ಪಿಡುಗನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ಅನ್ನುವ ಒಂದು ಸುಂದರ ತೋಟವನ್ನು ಮತ್ತೆ ಹಬ್ಬಿಸಬೇಕು ರಾಜ್ಯ ಸರ್ಕಾರ ಅಂತ ಇಲ್ಲಿ ಬಹಳಷ್ಟು ಎಲ್ಲರೂ ಸಹ ಆ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಮಾದರಿ ವೇತನ ಯಾವ ರೀತಿ ಅಂತ, ಕೇಂದ್ರ ಮಾದರಿ ಈಗಾಗಲೇ 7ನೇ ವೇತನ ಆಯೋಗ ನೀಡಲಾಗಿದೆ ಅಂತ ಹೇಳ್ಬೋದು ನೀವು. ಆದರೆ ಅದರಲ್ಲಿ ನೀಡುವಂಥ ಸೌಲಭ್ಯಗಳು ಕೆಲವೊಂದಿಷ್ಟು ಕಮ್ಮಿ ಸೌಲಭ್ಯಗಳು ನೀಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಕೇಂದ್ರ ಮಾದರಿಯಲ್ಲೇ 7ನೇ ವೇತನ ಆಯೋಗ ಜಾರಿಗೊಳಿಸಿದ್ರೆ ಕೇಂದ್ರದಲ್ಲಿರುವಂಥ ಒಂದು ಭರ್ಜರಿ ಒಂದು ಸೌಲಭ್ಯಗಳು ರಾಜ್ಯ ನೌಕರರಿಗೂ ಸಹ ಸಿಗಲಿದ್ದಾವೆ. ಹಾಗಾಗಿ ಕೇಂದ್ರ ಮಾದರಿ ನೌಕರರಿಗೂ 7ನೇ ವೇತನ ಆಯೋಗ ಜಾರಿಗೊಳಿಸಬೇಕು. ಜೊತೆಗೆ ನಿವೃತ್ತ ನೌಕರರು ಇಲ್ಲಿ 75 ವರ್ಷ ಆಗಿರ್ಬೋದು, 90 ವರ್ಷ ಆಗಿರ್ಬೋದು, 100 ವರ್ಷ ಆಗಿರ್ಬೋದು, ಬಿಡಿಯಾಗಿ ಯಾರಿಗೆಲ್ಲ ಎಷ್ಟೆಷ್ಟು ವಯಸ್ಸುಗಳಾಗಿದೆ ಆ ಒಂದು ವಯಸ್ಸಿಗೆ ತಕ್ಕಂತೆ ಒಂದು ಪಿಂಚಣಿಗಳನ್ನು ವೇರಿಯೇಷನ್ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಹೋಪನ್ನು ಇಟ್ಕೊಂಡು ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ತಮ್ಮ ಈ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ನಿವೃತ್ತ ನೌಕರರ ಸಾಂದರ್ಭಿಕ ಚಿತ್ರದಲ್ಲಿ ನೋಡಬಹುದು, ಎಲ್ಲರಿಗೂ ಸಹ ಇಲ್ಲಿ ಕೆಲವೊಂದಿಷ್ಟು ವೇರಿಯೇಷನ್ ಮಾಡಬೇಕು. ನಿವೃತ್ತ ನೌಕರರಿಗೆ ತಮ್ಮ ಸೌಲಭ್ಯಗಳನ್ನು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಆಗಿರುವಂತಹ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ರಾಜ್ಯ ನಿವೃತ್ತ ನೌಕರರಿಗೆ ಸಹ ನೀಡಿದ್ರೆ ಭಾಳ ಅನುಕೂಲವಾಗಲಿದೆ. ಯಾಕಂದರೆ ಯಾವ ರೀತಿ ಅಂದರೆ, ಈಗ ಕೆಲಸ ನಿರ್ವಹಿಸುವಂಥ ಸರ್ಕಾರಿ ನೌಕರಿ ನೀಡ್ತಾ ಇದ್ದೀರಾ, ಆದರೆ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವಂಥ ನೌಕರರಿಗೆ ಸಂಪೂರ್ಣವಾಗಿ ಕೆಳಗಣಿಸಬಾರ್ದು, ಅವರಿಗೂ ಸಹ ಆರೋಗ್ಯ ಸಂಜೀವಿನಿ ಯೋಜನೆ ನೀಡಬೇಕು ಅಂತ ಇಲ್ಲಿ ತಮ್ಮ ಇಲ್ಲಿ ಮಹತ್ವದಂಥ ನಿಲುವನ್ನು ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಸಹ ಪಾಸಿಟಿವ್ ಇದ್ದಾರೆ. ಮುಖ್ಯಮಂತ್ರಿಗಳನ್ನು ಈ ಬಜೆಟ್ನಲ್ಲೇ ಕೆಲವೊಂದಿಷ್ಟು ಇದಕ್ಕೆ ಸಂಬಂಧಿಸಿದಂತೆ ಮೌನ ಮುರಿಬೇಕು, ಅದಕ್ಕೆ ಸಂಬಂಧಿಸಿದಂಥ ಏನೆಲ್ಲ ವಿಷಯ ಮಾರ್ಗಸೂಚಿ ನೀಡಬೇಕು ಎಂಬುದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಆದರೆ ರಾಜ್ಯದಲ್ಲಿ ನೀವು ಈಗ ನಡೀತಾ ಇರುವಂಥ ಅಧಿವೇಶನದಲ್ಲಿ ಅವಯ ಮಂಡನೆ ಮಾಡಿದ್ದಾರೆ. ಆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಚಾರಗಳು, ಕೆಲವೊಂದಿಷ್ಟು ಸೌಲಭ್ಯಗಳ ಪರಿಷ್ಕರಣೆ ಮಾಡಬೇಕು ರಾಜ್ಯ ಸರ್ಕಾರ. ಹಾಗಾಗಿ ಪರಿಷ್ಕರಣೆ ಯಾವ ರೀತಿಯಾಗಿ ಆಗಬೇಕು ಎಂಬುದರ ಬಗ್ಗೆ ಸಹ ಇಲ್ಲಿ ಕೆಲವೊಂದಿಷ್ಟು ವಿಚಾರ ಸಂಕಿರಣದಲ್ಲಿ ಮಾತನಾಡಲಾಯಿತು. ನಿಮಗೇನು ಅನಿಸುತ್ತೆ? ಹಳೆಯ ಪಿಂಚಣಿ ಮರು ಜಾರಿ ಆಗಬೇಕಾ ಅಥವಾ ಕೇಂದ್ರ ಮಾದರಿ 7ನೇ ವೇತನ ಜಾರಿ ಆಗಬೇಕಾ? ನಿಮ್ಮ ನಿಲುವನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ.